ಹಲೋ ಫಿಲ್ಮಿ ಲವರ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ದ ಚಾನಲ್ ಫಿಲ್ಮಿ ವೈಬ್ಸ್ ಕನ್ನಡ. ಇವತ್ತು ಹನುಮಾನ್ ಸಿನಿಮಾ ನೋಡ್ಕೊಂಡು ಬಂದೆ. ಸಿನಿಮಾ ಹೇಗಿತ್ತು, ಅದರಲ್ಲಿರೋ ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಸಿನಿಮಾ ಇಷ್ಟ ಆಯ್ತಾ ಇಲ್ವಾ, ನೋಡ್ಬೋದಾ ಅನ್ನೋದನ್ನು ಈ ರಿವ್ಯೂವಲ್ಲಿ ಹೇಳ್ತೀನಿ, ಬನ್ನಿ. ಈ ಸಿನಿಮಾದ ಡೈರೆಕ್ಟರ್ ಬಂದು ಪ್ರಶಾಂತ್ ವರ್ಮಾ ಅಂತ. ಇವರ ಹಿಂದಿನ ಸಿನಿಮಾಗಳು ಕಲ್ಕಿ ಮತ್ತು ಝೋಂಬಿ ರೆಡ್ಡಿ ಇಂಡಿಯನ್ ಸಿನಿಮಾಗೆ ಒಂದು ಬೇರೆ ಥರ ಟಚ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಅದೇ ಕೆಲಸನೇ ಇಲ್ಲಿ ಹನುಮಾನ್ ಕೂಡ ಮಾಡಿದೆ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿಗೆ ಬಂದರೆ, ಚಿಕ್ಕ ವಯಸ್ಸಿಂದನೇ ಸೂಪರ್ ಹೀರೋ ಆಗಬೇಕು ಅಂದ್ಕೊಂಡಿರೋ ವಿಲನ್ ಒಂದು ಕಡೆ ಆದರೆ, ಅಚಾನಕ್ಕಾಗಿ ಸೂಪರ್ ಪವರ್ ಪಡ್ಕೊಳ್ಳೋ ಹೀರೋ. ಆ ಸೂಪರ್ ಪವರ್ ಎಲ್ಲಿಂದ ಬಂತು, ಯಾಕೆ ಬಂತು, ಹೇಗೆ ಬಂತು, ಆ ಸೂಪರ್ ಪವರ್ ಇಟ್ಕೊಂಡು ಹೀರೋ ಏನು ಮಾಡ್ತಾನೆ, ಹೀರೋಗೂ ವಿಲನ್ಗೂ ಯಾಕೆ ಕ್ಲಾಶ್ ಆಯಿತು ಅನ್ನೋದೇ ಸಿನಿಮಾ ಕತೆ. ಸಿನಿಮಾದ ಪಾಸಿಟಿವ್ಸ್ ಏನಂದರೆ, ಮೊದಲನೇದಾಗಿ VFX. ಬರೀ 12 ಕೋಟಿ ಬಜೆಟಲ್ಲಿ 500 ಕೋಟಿಗೂ ಮೀರಿಸೋ VFX ಮಾಡಿದ್ದಾರೆ. ಸಖತ್ತಾಗಿತ್ತು. ಅಂಜನಾದ್ರಿ ಅನ್ನೋ ಊರನ್ನು ಫುಲ್ VFXಲ್ಲಿ ತೋರಿಸಿದ್ದು ತುಂಬ ಇಷ್ಟ ಆಯಿತು. ಅಲ್ಲೊಂದು ಆಂಜನೇಯನ ಮೂರ್ತಿ ಇರುತ್ತೆ, ಅದನ್ನ ನೋಡೋದೇ ಒಂಥರ ಖುಷಿ ಅಂತಲೇ ಹೇಳ್ಬೋದು. ತೇಜಸ್ ಅಜ್ಜೆ ಅವರು ಹೀರೋ ಆಗಿ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಅವ್ರ ಪಾತ್ರನ ನಿಭಾಯಿಸಿದ್ದಾರೆ. ಅವ್ರ ಅಕ್ಕನ ಪಾತ್ರ ಮಾಡಿರೋ ವರಲಕ್ಷ್ಮಿ ಮತ್ತು ಇನ್ನುಳಿದ ಕ್ಯಾರೆಕ್ಟರ್ಗಳು ಕೂಡ ಅವ್ರವ್ರ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಸ್ಪೆಷಲ್ ರೋಲ್ ಮಾಡಿರೋ ಸಮುದ್ರಕಣಿ ಅವರ ಪಾತ್ರ, ಸ್ಕ್ರೀನ್ ಪ್ರೆಸೆನ್ಸ್ ಅಂತೂ ಅದ್ಭುತವಾಗಿದೆ. ಸಿನಿಮಾದಲ್ಲಿ ಕಾಮಿಡಿ ಕೂಡ ಚೆನ್ನಾಗಿದೆ. ಎಲ್ಲಿ ಸಿನಿಮಾ ಡೌನ್ ಆಗುತ್ತೆ ಅನಿಸುತ್ತೋ ಅಲ್ಲಿ ಕಾಮಿಡಿ ಸೀನ್ಗಳು ಬಂದು ಸಿನಿಮಾನ ಎತ್ತಿಡಿಯೋ ಕೆಲಸನ ಮಾಡಿದೆ. ಸೂಪರ್ ಹೀರೋ ಸಿನಿಮಾಗಳು ಅಂದರೆ ನಮ್ಮ ಮೈಂಡಲ್ಲೆಲ್ಲ ಒಂದು ಬರುತ್ತೆ, ಸೂಪರ್ ಹೀರೋ ಈ ಥರ ಇರ್ತಾನೆ, ಸೂಪರ್ ಪವರ್ಸ್ ಎಲ್ಲ ಈ ಥರ ಇರುತ್ತೆ ಅಂತ. ಈ ಸಿನಿಮಾದಲ್ಲೂ ನೀವು ಅಂದ್ಕೊಂಡಿರೋ ಥರನೇ ಇದೆ, ಆದರೆ ಅದು ಎಲ್ಲೂ ಡಿಸ್ಟರ್ಬ್ ಮಾಡಲ್ಲ. ಸೂಪರ್ ಪವರ್ನ ಕಂಪ್ಲೀಟಾಗಿ ತಗೊಂಡು ಹೀರೋ ಸೂಪರ್ ಹೀರೋ ಆಗೋದು ಎಲ್ಲ ಮೂವೀಸಲ್ಲಿ ನೋಡಿದ್ರೆ, ಇದರಲ್ಲಿ ಸೂಪರ್ ಪವರ್ಗೂ ಕೂಡ ಕೆಲವೊಂದು ಲಿಮಿಟೇಷನ್ಸ್ ಇರ್ತವೆ. ಅದು ಚೆನ್ನಾಗಿತ್ತು. ಇನ್ನು ಸಿನಿಮಾದ ಕ್ಲೈಮ್ಯಾಕ್ಸ್, ಇಡೀ ಸಿನಿಮಾ ಒಂದು ತೂಕ ಆದರೆ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಬರೋ 10 ನಿಮಿಷ ಅದೇ ಒಂದು ತೂಕ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿದೆ. ಪ್ಯೂರ್ಲಿ ಗೂಸ್ ಬಂಪ್ಸ್ ಅಂತಲೇ ಹೇಳ್ಬೋದು. ಆ ಕ್ಲೈಮ್ಯಾಕ್ಸಿಂದನೇ ಸಿನಿಮಾನ ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತೆ. ಅದೇನು ಅಂತ ಹೇಳಿದ್ರೆ ಸ್ಪಾಯ್ಲರ್ ಆಗಿಬಿಡುತ್ತೆ. ನೀವೇ ಥಿಯೇಟ್ರಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ. ಇನ್ನೊಂದು ವಿಷಯ ಹೇಳೋದು ಮರ್ತೋಯ್ತು. ಮರ್ಯಾದಾ ರಾಮನ ಸಿನಿಮಾಲಿ ರವಿತೇಜ ಅವರು ಸೈಕಲ್ಗೆ ವಾಯ್ಸ್ ಕೊಟ್ಟಿದ್ರು, ಆದರೆ ಈ ಸಿನಿಮಾಲಿ ಒಂದು ಕೋತಿಗೆ ವಾಯ್ಸ್ ಕೊಟ್ಟಿದ್ದಾರೆ. ಆ ಕೋತಿ ಕ್ಯಾರೆಕ್ಟ್ರು, ಆ ಕೋತಿ ರೋಲ್ ಕೂಡ ನೋಡೋಕ್ಕೆ ತುಂಬ ಮಜವಾಗಿದೆ. ಇನ್ನು ಸಿನಿಮಾದ ನೆಗೆಟಿವ್ಸ್ ಅಂತ ಹೇಳೋಕ್ಕೆ ಜಾಸ್ತಿ ಏನೂ ಇಲ್ಲ. ಸಿನಿಮಾದಲ್ಲಿ ಇರೋದು 2-3 ಸಾಂಗು, ಅದರಲ್ಲಿ 1-2 ಸಾಂಗ್ ಇರಲಿಲ್ಲ ಅಂದರೂ ಸಿನಿಮಾ ಚೆನ್ನಾಗೇ ಇರೋದು. ವಿಲನ್ ರೋಲ್ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಇರಬೇಕಿತ್ತು ಅನ್ನಿಸ್ತು. ಇದು ಸಿನಿಮಾದ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಆಯಿತು. ಸಿನಿಮಾ ಚೆನ್ನಾಗಿದೆ, ಎಲ್ಲರೂ ಒಂದ್ಸಾರಿ ಫ್ಯಾಮ್ಲಿ ಸಮೇತನೇ ನೋಡ್ಬೋದು. ಹನುಮಾನ್ ಸಿನಿಮಾ ನೋಡ್ಬಂದು ಹನುಮಂತನ ಬಗ್ಗೆ ಸಿನಿಮಾಲಿ ಏನಿದೆ ಏನಿಲ್ಲ ಅಂತಲೇ ಹೇಳಿಲ್ವಲ್ಲ, ಆ ಪಾತ್ರ ಏನು ಅಂತ ಕೇಳ್ತಿದ್ದೀರಾ? ಸ್ವಲ್ಪ ಹೇಳ್ತೀನಿ ಕೇಳಿ. ಹನುಮಂತ ಚಿಕ್ಕ ವಯಸ್ಸಲ್ಲಿದ್ದಾಗ ಹಣ್ಣು ಅಂತ ಅಂದ್ಕೊಂಡು ಸೂರ್ಯನ ನುಂಗೋಕೆ ಹೋಗ್ತಾನೆ. ಅಲ್ಲಿ ಇಂದ್ರದೇವ ಬಂದು ಹನುಮಂತಂಗೆ ಹೊಡಿತಾನೆ. ಇಷ್ಟೇ ಸಾಕು. ಈ ಕತೆಗೂ ಈ ಸಿನಿಮಾ ಕತೆಗೂ ಒಂದು ಲಿಂಕ್ ಇದೆ, ಅದನ್ನು ನೀವು ಸಿನಿಮಾಲೇ ನೋಡಿ ತಿಳ್ಕೊಳ್ಳಿ. ಜಾಸ್ತಿ ಹೇಳಿದ್ರೆ ಸ್ಪಾಯ್ಲರ್ ಆಗಿಬಿಡುತ್ತೆ. ಹನುಮಂತನ ಶಕ್ತಿ ಎಷ್ಟಿದೆ ಅಂತ ನಮಗೆ ನಿಮಗೆಲ್ಲ ಅಂದಾಜು ಮಾಡೋಕ್ಕಾಗಲ್ಲ. ನೀವು ಹನುಮಂತನ ಭಕ್ತರಾಗಿದ್ದರೆ ಈ ಸಿನಿಮಾ ನಿಮಗಾಗಿ. ಸಿನಿಮಾ ಮುಗಿದು ಥಿಯೇಟ್ರಿಂದ ಆಚೆ ಬಂದಮೇಲೆ ಕೇಳಿಸಿದ್ದು ಒಂದೇ ವರ್ಡ್, ಜೈ ಶ್ರೀರಾಮ್. ಇಷ್ಟು ಹನುಮಾನ್ ಸಿನಿಮಾ ನೋಡಿ ನನಗನ್ಸಿದ್ದು. ಈ ಸಿನಿಮಾಗೆ ನನ್ನ ಕಡೆಯಿಂದ ರೇಟಿಂಗ್ 3.75 ಔಟ್ ಆಫ್ 5. ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ, ಮತ್ತು ನೀವು ಹನುಮಾನ್ ಸಿನಿಮಾ ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಶ್ರೀರಾಮ್, ಜೈ ಹನುಮಾನ್. ಪಾರ್ಟ್ 2ಗೋಸ್ಕರ ತುಂಬ ವೇಟ್ ಮಾಡ್ತಿದ್ದೀನಿ.